ಹಾಕ್ಬಿಟ್ಟಿದ್ದಾಳೆ. ಹಲೋ ಫ್ಯಾಮ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಸ್ ಡೈಲಿ ಡೈರಿ. ವ್ಲಾಗ್ ಓಪನಿಂಗ್ ಎಷ್ಟು ಕೆಲಸ ಮಾಡ್ತಾ ಇದೀನಲ್ಲ, ನಾನ್ ನನ್ ತಂಗಿ ಮದ್ವೆಗೆ ಅಂತ ಅಮ್ಮನ್ ಮನೆಗೆ ಹೋಗಿ ಆಲ್ಮೋಸ್ಟ್ 15 ಡೇಸೇ ಆಗೋಯ್ತು. ಮನೆ ತುಂಬಾನೇ ಧೂಳಾಗಿತ್ತು. ಸೊ ಬೇಸಿಕ್ ಕ್ಲೀನಿಂಗ್ ಮುಗಿಸ್ಕೊಂಡು ಫಸ್ಟ್ ಪೂಜೆ ಮಾಡೋಣ ಅಂತ ನಾನ್ ಮನೇಲಿ ಇಲ್ದೇ ಇರೋದ್ರಿಂದ ಲಿಟ್ರಲಿ 15 ಡೇಸ್ ಆಗಿದೆ ಮನೇಲಿ ದೀಪ ಹಚ್ಚಿ. ಕಳ್ಸದಲ್ಲಿರೋ ವಿಳ್ಯದೆಲೆಗಳೆಲ್ಲ ಫುಲ್ ಡ್ರೈ ಆಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ಈ ತರ ಆಗಿರೋದು. ನಾನು ಯೂಶಲಿ ಇಷ್ಟೊಂದು ಗ್ಯಾಪ್ ಕೊಡೋದೇ ಇಲ್ಲ. ವೀಕ್ಲಿ 4 to 5 ಟೈಮ್ಸ್ ದೀಪ ಹಚ್ತೀನಿ, ಪೂಜೆ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಮನೇಲಿ ದೀಪ ಉರಿದಷ್ಟು ಒಳ್ಳೇದಂತೆ, ಮತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಂತೆ ಮನೆಯಲ್ಲಿ. ಅದಕ್ಕೋಸ್ಕರ ಮತ್ತೆ ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನು ಮಧ್ಯಾಹ್ನ 3 ಗಂಟೆ ಅಷ್ಟೇ. ಆಲ್ರೆಡಿ ಈಚೆ ಮಳೆ ಬರೋ ತರ ಇದೆ. ಸೊ ಬೇಗ ಸ್ನಾನ ಮುಗಿಸ್ಕೊಂಡೆ. ಯಾಕಂದ್ರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ವಿಗ್ರಹಗಳನ್ನ ತೊಳ್ಕೊಂಡು ಪೂಜೆ ಮಾಡ್ತೀನಿ ಅಂದ್ರೆ ಇಟ್ಸ್ ಅ ಲಾಂಗ್ ಪ್ರೋಸೆಸ್ ಅಲ್ವಾ. 6:30 to 7 ಆಗೋಗುತ್ತೆ ಪೂಜೆ ಮುಗಿಸೋಷ್ಟ್ರಲ್ಲಿ. ಅದಕ್ಕೋಸ್ಕರ ಏನ್ ಗೊತ್ತಾ, ನಾನು ಮುಂಚೆ ಎಲ್ಲ ವಿಗ್ರಹಗಳನ್ನ ಈ ತರ ಪ್ಲೇಟಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದೆ. ಇವಾಗ ಪೀಠ ತಂದಿದ್ದೀನಿ. ಹೇಗಿದೆ ಈ ಪೀಠನ? ನಮ್ಮನೆ ಹತ್ರ ಇರೋ ಒಂದು ಲೋಕಲ್ ಸ್ಟೋರ್ ಅಲ್ಲಿ ತಂದಿದ್ದು. ಸೊ ಲಿಂಕ್ ಇಲ್ಲ. ನಿಮಗ್ ಗೊತ್ತಾ, ನಾನು ಎಷ್ಟು ಸಲ ಹೋದ್ರು ಸ್ಟಾಕ್ ಇರ್ತಿರ್ಲಿಲ್ಲ. ಇದು ಒಂದು ದೊಡ್ಡ ಸೈಜ್ ಇರ್ತಿತ್ತು, ಇಲ್ಲಾಂದ್ರೆ ತುಂಬಾನೇ ಚಿಕ್ಕ ಸೈಜ್ ಇರ್ತಿತ್ತು. ನಾನು 4ನೇ ಸಲ ಹೋದಾಗ ಈ ಪೀಠ ಸಿಕ್ಕಿತ್ತು. ಚೆನ್ನಾಗಿದೆ ಅಲ್ಲ? ಆಕ್ಚುಲಿ ನನ್ಗೆ 2 ವಿಚಾರಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಮೊದಲನೇದು, ಹೊಸ ಪೀಠ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು, ನಾಳೆ ನನ್ನ ತಂಗಿದು ಬೀಗ್ರೂಟ ಅಂತ. ಅಯ್ಯೋ ಹೋಗ್ಲಿ ಬಿಡಿ. ಪೂಜೆ ಮಾಡೋ ಟೈಮಲ್ಲಿ ಬೀಗ್ರೂಟು ಚಿಂತೆ ಯಾಕಲ್ವಾ? ನೆಮ್ಮದಿಯಾಗಿ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋಣ. ಏನಂತೀರಾ? ಏನದು? ಚಂದ ಮಾಮ. ಏನದು? ಚಂದ ಮಾಮ. ಏನದು? ಹೆಂಗೆ? ಹಲೋ, ವೆರಿ ಗುಡ್ ಮಾರ್ನಿಂಗ್. ಫಟಾಫಟ್ ಅಂತ ಮೇಕಪ್ ಮಾಡ್ಕೊಂಡು ಬರ್ತೀನಿ. ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಜೋರಾಗಿ ಮಾತಾಡ್ಬಿಟ್ರೆ ನನ್ನ ಮಗಳು ಮಲಗಿರೋಳು ಎದ್ಬಿಡ್ತಾಳೆ ಅಷ್ಟೇ. ಆಮೇಲೆ ರೆಡಿನೂ ಆಗೋಕ್ಕಾಗಲ್ಲ. ಏನೋ ಒಂದು ಸಣ್ಣ ಪುಟ್ಟ ವ್ಲಾಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಮಾಡೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂದರೆ ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ನೋ ಸ್ಯಾರಿ, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ತೊಗೊಂಡು ಸುಮಾರು ವರ್ಷ ಆಗಿದೆ, ಮೇ ಬಿ ಒಂದು 4 to 5 years ಆಗಿದೆ. ಸೊ ಲಿಂಕ್ ಇಲ್ಲ. ಇಟ್ಸ್ ಟೈಮ್ ಟು ಮೇಕಪ್ ಮಾಡ್ಕೊಂಬರ್ತೀನಿ ಬೇಗ.
ತುಂಬಾನೇ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ, ಜಸ್ಟ್ ಯೂಸಿಂಗ್ 3 ಪ್ರಾಡಕ್ಟ್ಸ್, ಮಾಯಿಶ್ಚರೈಸರ್, ಫೌಂಡೇಶನ್ ಅಂಡ್ ಲಿಪ್ಸ್ಟಿಕ್ ಅಷ್ಟೇ. ಇವಾಗ ನಾನ್ ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಬಂದು ನೈಕಾ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್, ಮೀಡಿಯಂ ಕವರೇಜ್. ಲಿಂಕ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಔಟ್ ಆಫ್ ಸ್ಟಾಕ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ನನ್ನ ಮಗಳು ಮುರಿದಾಕ್ಬಿಟ್ಟಿದ್ದಾಳೆ. ನಾನಿಲ್ಲಿ ಎಮರ್ಜೆನ್ಸಿಗೆ ಯಾವುದೋ ಒಂದು ಅಂತ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಯಾಕಂದ್ರೆ ಲಿಪ್ಸ್ಟಿಕ್ ಮತ್ತೆ ಲಿಪ್ ಲೈನರ್ ಅಮ್ಮನ ಮನೇಲೆ ಮರ್ತು ಬಂದ್ಬಿಟ್ಟಿದ್ದೀನಿ. ಅಲ್ಲೋಗಿ ಇನ್ನೊಂದ್ಸಲಿ ಟಚ್ ಅಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಲಿಪ್ ಲೈನರ್ ಹಾಕೊಂಡು ಹೋಗೋದಂತ. ಮತ್ತೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಯಾವುದೇ ರೀತಿ ಐ ಮೇಕಪ್ ಮಾಡ್ಕೋತಾ ಇಲ್ಲ, ಜಸ್ಟ್ ಅದೇ ಲಿಪ್ಸ್ಟಿಕ್ ನೇ ಅಪ್ಲೈ ಮಾಡ್ಕೊಂಡು ಅದ್ರ ಮೇಲೆ ಐಲೈನರ್ ಹಾಕೋತಾ ಇದ್ದೀನಿ ಅಷ್ಟೇ. ಮತ್ತೆ ನಾನಿವಾಗ ಹಾಕೊಂಡಿರೋ ಚೋಕರ್ ಸೆಟ್ಟು ನಂದಲ್ಲ, ನಮ್ಮ ಅಕ್ಕಂದು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಈ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇಸ್ಕೊಂಡೆ. ಇದನ್ನ ಅವಳು ಮಲ್ಲೇಶ್ವರಂ ಅಲ್ಲಿ ತಗೊಂಡಿರೋದು ಜಸ್ಟ್ ಫಾರ್ 100 rupees ಅಷ್ಟೇ. ಮತ್ತೆ ಈ ಚೋಕರ್ ಸೆಟ್ ಜೊತೆ ಅವ್ರು ಕ್ಯೂಟ್ ಆಗಿರೋ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ಆ ಇಯರಿಂಗ್ಸ್ ಹಾಕ್ತಾ ಇಲ್ಲ, ನಂದೇ ಇಯರಿಂಗ್ಸ್ ಹಾಕೋತಾ ಇದ್ದೀನಿ. ನಾನು ಸದ್ಯಕ್ಕೆ ಹಾಕಿರೋದು ಗೋಲ್ಡ್ ಇಯರಿಂಗ್ಸ್. ಇದನ್ನ ಅಮ್ಮನ ಮನೇಲೆ ಬಿಚ್ಚಿಟ್ಟು ಆಮೇಲೆ ಈ ಆರ್ಟಿಫಿಷಿಯಲ್ ಇಯರಿಂಗ್ಸ್ ನ ಹಾಕೋತೀನಿ. ಮಸ್ತ್ ಕ್ಯೂಟ್ ಇದೆ ಅಲ್ಲ. ಬೆಳಗ್ಗೆ ಅಲ್ವಾ, ಸೊ ಅಷ್ಟೊತ್ತಿಂದ ಹಾಕ್ಳೋಕೆ ಬರ್ತಾನೆ ಇದೆ. ಓಕೆ ಫೈನ್. ನೆನ್ನೆ ಒಂದು ಪಾರ್ಸಲ್ ಬಂತು ಮೀಶೋದಿಂದ, ಬಟ್ ನಾನು ನಿಮಗೆ ತೋರ್ಸೋದು ಮರ್ತೋದೆ. ಇದರಲ್ಲಿ ಏನಿದೆ ಗೊತ್ತಾ, ಕ್ಯೂಟಾಗಿರೋದು ಒಂದು ಅರ್ಶಿನ ಕುಂಕುಮದ ಭರಣಿ ಇದೆ. ತುಂಬ ದಿವಸದಿಂದ ತೊಗೋಬೇಕು ಅನ್ಕೋತಿದ್ದೆ, ಸೊ ತೊಗೊಂಡೆ. ನಿಮಗ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನನಗೂ ಗೊತ್ತಿರ್ಲಿಲ್ಲ. ನಮ್ಮ ಅಮ್ಮ ಹೇಳಿದ್ದು. ನಾನು ಇವಾಗ ಅರ್ಶಿನ ಕುಂಕುಮದ ಭರಣಿ ಯಾಕೆ ತಗೊಂಡೆ ಅಂತಂದ್ರೆ, ದೇವ್ರ ಮುಂದೆ ಇಟ್ಟಿರೋ ಅರ್ಶಿನ ಕುಂಕುಮ ನಾವ್ ಹಚ್ಕೋಬಾರ್ದಂತೆ, ಅದನ್ನ ದೇವ್ರಿಗೆ ಹಚ್ಚಕ್ಕೆ ಅಂತಾನೆ ಇಟ್ಟಿರ್ಬೇಕಂತೆ. ದೇವ್ರಿಗೆ ಹಚ್ಚಕ್ಕೆ, ಹೊಸ್ಲಿಗಿಡಕ್ಕೆ ಮತ್ತೆ ನಾವ್ ಹಚ್ಕೊಳಕ್ಕೆ ಅರ್ಶಿನ ಕುಂಕುಮನ ಸಪರೇಟ್ ಆಗಿ ಇಟ್ಟಿರ್ಬೇಕಂತೆ. ಟೋಟಲಿ 3 ಸೆಟ್. ನಾನು ಹೊಸ್ಲಿಗಿಡಕ್ಕೆ ಸಪರೇಟ್ ಅರ್ಶಿನ ಕುಂಕುಮ ಇಟ್ಟಿದ್ದೆ, ಬಟ್ ನನಗ್ ಗೊತ್ತಿರ್ಲಿಲ್ಲ. ದೇವ್ರ ಮುಂದೆ ಇಟ್ಟಿರೋ ಅರ್ಶಿನ ಕುಂಕುಮನೇ ನಾನು ಹಚ್ಕೋತಿದ್ದೆ. ಮನೆಗ್ ಬಂದಿರೋ ಮುತ್ತೈದೆರಿಗೂ ಅದನ್ನೇ ಕೊಡ್ತಾ ಇದ್ದೆ. ಸೊ ನಮ್ಮಮ್ಮ ಹೇಳಿದ್ಮೇಲೆ ಈ ಭರಣಿಗಳನ್ನ ಮೀಶೋನಲ್ಲಿ ತಗೊಂಡೆ. ತುಂಬಾ ಕಮ್ಮಿ ರೇಟ್ಗಿದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸ್ಟೀಲ್ ಅಲ್ಲಿ, ಹಿತ್ತಾಳೆನಲ್ಲಿ ಮತ್ತೆ ವುಡನ್ ಅಲ್ಲಿ ಇತ್ತು. ನನ್ಗೆ ಈ ವುಡನ್ ಪೀಸ್ ತುಂಬಾನೇ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಇದನ್ನ ತಗೊಂಡೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬೀಗ್ ರೂಟ ಇರೋದು ಚಿಕ್ಕಬಳ್ಳಾಪುರ ಶಿಡ್ಲುಘಟ್ಟದಲ್ಲಿ. ಫಸ್ಟ್ ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಮ್ ಬಾವನ್ ಜೊತೆ ಎಲ್ಲಾರು ಕಾರಲ್ಲಿ ಹೋಗೋಣ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಬಸ್ ಮಾಡಿದ್ದಾರೆ ಅಂತ. ಸೊ ಎಲ್ಲಾರು ಜೊತೆನಲ್ಲಿ ಹೊರಟ್ರೆ ಮಜವಾಗಿರುತ್ತೆ ಅಂತ ಕಾರ್ನ ಕ್ಯಾನ್ಸಲ್ ಮಾಡಿ ಬಸ್ಸಲ್ಲೇ ಹೋದ್ವಿ. ಈ ತರ ಜಿಂಗ್ಜಾಗ್ ಬಸ್ಸಲ್ಲಿ ಓಡಾಡೇ ಎಷ್ಟೋ ವರ್ಷಗಳಾಗಿತ್ತು. ಗೌರ್ನಮೆಂಟ್ ಬಸ್ಸಲ್ಲಿ ಹೋಗೋದು ಕಾಮನ್, ಆದ್ರೆ ಈ ತರ ಪ್ರೈವೇಟ್ ಬಸ್ಸಸ್ ಒಳ್ಳೆ ಮಜಾ. ಈ ಆರನ್ ಸೌಂಡ್, ಬಸ್ ಒಳಗಿರೋ ಡಿಸ್ಕಿ ಡಿಸೈನ್, ಇಂಟೀರಿಯರ್ ಮತ್ತೆ ಲೋಕಲ್ ಸಾಂಗ್ಸ್, ಅದು ಫುಲ್ ಸೌಂಡ್ ಅಲ್ಲಿ ಏನ್ ಸಖತ್ತಾಗಿರುತ್ತೆ ಗೊತ್ತಾ. ಎಷ್ಟು ಅವರ್ ಬೇಕಾದ್ರೂ ಜರ್ನಿ ಮಾಡ್ಬೋದು, ಗೊತ್ತೇ ಆಗಲ್ಲ. ನಮ್ಮಲ್ಲಿ ಒಬ್ರು ಒಬಿಡಿಯಂಟ್ ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ.
ಏಯ್ ಯಾರಿದು? ದಿಸ್ ಇಸ್ ಮೈ ಫೋನ್. ಅಂತೂ ಇಂತೂ ಲೊಕೇಶನ್ ರೀಚ್ ಆದ್ವಿ. ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅವರು ಮನೇಲೆ ಬೀಗ್ರೂಟ ಇಟ್ಕೊಂಡಿದ್ರು. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು. ಮನೆ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಏನ್ ಡಿಸ್ಕಷನ್ ನಡೀತಾ ಇದೆ ಗೊತ್ತಾ? ಅರ್ಧ ಫಂಕ್ಷನ್ ಮುಗ್ದೇ ಹೋಯ್ತು, ಇನ್ನೂ ನಾವ್ ಯಾರು ಒಂದ್ ಸಿಂಗಲ್ ಫೋಟೋನು ತಗೊಂಡಿಲ್ಲ. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸುಸ್ತಾಗಿ ಹೋಗಿದ್ದಾರೆ, ಯಾರು ಫೋಟೋಸ್ಗೆ ಬರ್ತಾ ಇಲ್ಲ. ಸುಷ್ಮಾ ಊಟ ಆಯ್ತಾ? ಇನ್ನ ಎಲ್ಲ ಮಾಡ್ಬೇಕು. ನಿಮ್ದು ಆಯ್ತಾ? ನಂದಾಯ್ತು. ಏನು ಓಕೆ, ಊಟ ಎಲ್ಲ ರೆಡಿ ಇದೆ, ಬನ್ನಿ ಊಟ ಮಾಡಿ. ಮತ್ತೆ ಯಾಕೆ ಊಟ ಮಾಡಿಲ್ಲ ನೀವು? ಮಾಡಬೇಕು. ಸರಿ, ಇಬ್ರು ಒಟ್ಟಿಗೆ ಊಟಕ್ಕೆ ಹೋಗೋಣ. ಡೀಲ್. ಓಕೆ, ಬಾಯ್ ಬಾಯ್. ಸುಷ್ಮಾನೇ ಬಾಯ್ ಹೇಳ್ಬಿಟ್ಟು ನಾನ್ ವೆಜ್ ಫಂಕ್ಷನ್ ಆಗಿರೋದ್ರಿಂದ ವೆರೈಟೀಸ್ ಚೆನ್ನಾಗಿ ಮಾಡಿಸಿದ್ರು. ಊಟ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದೇನ್ ಗೊತ್ತಾ, ಈ ಅಡ್ಗೆ ಬಡಿಸೋದು ಮತ್ತೆ ನಾನು ಊಟ ಮಾಡೋದು ಇದೆಲ್ಲ ವ್ಲಾಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನನ್ನ ಎದುರುಗಡೆ ಊಟ ಕೂತಿರೋರು ನನ್ನೇ ನೋಡ್ತಾ ಇದ್ರು. ಈ ಹುಡುಗಿ ಊಟ ಮಾಡೋದ್ ಬಿಟ್ಟು ಇದ್ ಯಾಕೆ ಹಿಂಗ್ ವಿಡಿಯೋ ಮಾಡ್ಕೊಂಡ್ ಕೂತಿದ್ದಾಳೆ ಅಂತ. ಸೊ ಶೈ ಫೀಲ್ ಆಗೋಯ್ತು, ಅದಕ್ಕೆ ಸುಮ್ಮನೆ ಆಗೋದೆ. ನಾನು ವಾಪಸ್ ಕೊಡ್ಬೇಕು, ಅದು ಹೇಳ್ಬೇಕು ತಾನೆ ನಂಗೆ ವಾಪಸ್ ಕೊಡ್ಬೇಕು ಅಂತ. ಡ್ಯಾಡಿಗೆ ಹೇಗೆ ದನ ಡ್ಯಾಡಿಗೆ ನೋಡಿ ನೋಡಿ, ಚಿಕನ್ ಮಟನ್ ತಿಂದು ಎಷ್ಟು ಸುಸ್ತಾಗಿ ಕುತ್ಕೊಂಡವ್ರು ಇಬ್ರು. ಕೊಡು ಅಂಬಿ ಹಣ್ಣಂಗ್ ಕೊಡು, ಕೊಡು ಕೊಡು. ವೆರಿ ಗುಡ್. ಸಂಚಿಗೆದನ ವೆರಿ ಗುಡ್. ಯಪ್ಪ, ಶಿಡ್ಲು ಗಡ್ತಲ್ಲಿ ಎಷ್ಟು ಬಿಸಿಲು ಗೊತ್ತಾ ಮಾರ್ರೆ, ಎಷ್ಟು ನೀರ್ ಕುಡಿದ್ರು ಸಾಕಾಗ್ತಾ ಇಲ್ಲ. ಸೊ ನಾವೆಲ್ಲರೂ ವಾಕಿಂಗ್ ಮಾಡ್ಕೊಂಡು ತಣ್ಣಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ. ಕೊನೆಗೂ ಸಿಕ್ತು. ಏ ಕಳ್ಳಿ, ಇಲ್ಲಿ ಯಾರು ಮೂಲೆಯಲ್ಲಿ ಐಸ್ ಕ್ರೀಮ್ ತಿಂತಿರೋದು? ದನು ನಂಗೆ ಕೊಡಲ್ವಾ? ಇವರಿಬ್ರು ಅರ್ಶಿನ ಶಾಸ್ತ್ರದಲ್ಲಿ ಸ್ನಾನ ಮಾಡಿಲ್ಲ ಅಂತ ಹೇಳಿದ್ದೆ. ಇದನ್ನ ನಾನು ಹಾಕ್ತೀನಿ. ಕೊನೆಗೂ ಕಪಲ್ಸ್ ಒಟ್ಟಿಗೆ ಸಿಕ್ಕಿದ್ರು. ಸ್ವಲ್ಪ ಫೋಟೋಸು ವಿಡಿಯೋಸು ತಗೊಂಡು ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಮತ್ತೆ ಅದೇ ಬಸ್ಸಲ್ಲಿ ರಿಟರ್ನ್ ಬಂದ್ವಿ. ಸೊ ಬೀಗ್ರೂಟ ತುಂಬಾನೇ ಚೆನ್ನಾಗಾಯ್ತು. ಎಲ್ಲಾರನ್ನೂ ಮಾತಾಡಿಸಿ ತುಂಬಾನೇ ಖುಷಿ ಆಯ್ತು. ಅಂಡ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ಎವ್ರಿ ಒನ್ ಎಂಜಾಯ್ಡ್ ದಿಸ್ ವ್ಲಾಗ್. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವ್ಲಾಗ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.